ಕೇಂದ್ರ ಚುನಾವಣಾ ಆಯೋಗದ ವಿರುದ್ಧ ಕಾಂಗ್ರೆಸ್ ನಾಯಕರು ಗರಂ ಆಗಿದ್ದಾರೆ. ಪದೇ ಪದೇ ಕಾಂಗ್ರೆಸ್ ಸರ್ಕಾರ ಮುಗಿಬೀಳ್ತಾ ಇರೋದು ಯಾಕೆ ಎನ್ನುವ ಪ್ರಶ್ನೆ ಎದುರಾಗಿದೆ. ಕೇಂದ್ರ ಚುನಾವಣಾ ಆಯೋಗದ ವಿರುದ್ಧ ಕಾಂಗ್ರೆಸ್ ಗರಂ ಆಗಿದೆ. ಪದೇ ಪದೇ ಕಾಂಗ್ರೆಸ್ ಸರ್ಕಾರ ಮುಗಿಬೀಳ್ತಾ ಇರೋದು ಯಾಕೆ ಎನ್ನುವ ಪ್ರಶ್ನೆ ಎದುರಾಗಿದೆ. ದಾಖಲೆ ಸಮೇತ ನಿಮ್ಮ ಪವರ್ ಟಿವಿ ಬಿಚ್ಚಿಡ್ತಾ ಇದೆ ಎಸ್ಐಆರ್ ವರದಿಯನ್ನ. ಎಸ್ಐಆರ್ ನಲ್ಲಿ ಪತ್ತೆ ಆಗಿದೆ ಈಗಾಗಲೇ ಬರೋಬ್ಬರಿ 25 ಲಕ್ಷ ಅಕ್ರಮ ಮತದಾರರಿಗೆ ಕೇಂದ್ರ ಚುನಾವಣಾ ಆಯೋಗ ಕಡಿವಾಣವನ್ನ ಹಾಕಲು ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಹೊಸ ಎಸ್ಐಆರ್ ಮೂಲಕ ಅಕ್ರಮ ವೋಟರ್ಸ್ ಏನಿದ್ದಾರೆ, ನುಸುಳುಕೋರರಿದ್ದಾರೆ, ಅವ್ರಿಗೆಲ್ಲರಿಗೂ ಕೂಡ ಬ್ರೇಕ್ ಹಾಕಲು ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಕಾಂಗ್ರೆಸ್ನ ಶಾಸಕರ ಕ್ಷೇತ್ರದಲ್ಲೇ ಅಕ್ರಮ ಮತದಾರರ ಪಟ್ಟಿಯಾಗಿದೆ ಎನ್ನುವ ಮಾಹಿತಿ ಲಭ್ಯವಾಗ್ತಾ ಇರುವಂಥದ್ದು. ಇವತ್ತಿನಿಂದ ಎಸ್ಐಆರ್ ಪ್ರಕ್ರಿಯೆ ಈಗಾಗಲೇ ಆರಂಭ ಆಗ್ತಾ ಇದೆ. ಸುಮಾರು 1 ತಿಂಗಳ ಕಾಲ ಈ ಪ್ರಕ್ರಿಯೆ ನಡೆಯುತ್ತೆ. ಡಿ.ಕೆ. ಶಿವಕುಮಾರ್ ಅವರು ಕೂಡ ಯಾವೆಲ್ಲ ಪ್ರೊಸೀಜರ್ಸ್ ಇರುತ್ತೆ, ಪ್ರಿಪ್ರೇಷನ್ಸ್ ಹೇಗಿದೆ ಅಂತ ಹೇಳಿ ಈಗಾಗಲೇ ಕೆಲವೊಂದಷ್ಟು ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ. ಆದರೆ ಕಾಂಗ್ರೆಸ್ ನಾಯಕರು ಯಾಕೆ ಈ ಎಸ್ಐಆರ್ ಪ್ರಕ್ರಿಯೆಗೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಗರಂ ಆಗ್ತಾ ಇದ್ದಾರೆ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ಹೊಸ ಎಸ್ಐಆರ್ ರಿಪೋರ್ಟ್ ಕಂಡು ಬೆಂಗಳೂರಿನ ಶಾಸಕರು ಕಂಗಾಲಾಗಿದ್ದಾರೆ. ಕಾಂಗ್ರೆಸ್ ಶಾಸಕರು ಆಪರೇಷನ್ ಕಮಲಕ್ಕೆ ಒಳಗಾದಂತಹ ಶಾಸಕರಿಗೆ ಶಾಕ್ ಎದುರಾಗಿದೆ. ಶಾಸಕರ ಕ್ಷೇತ್ರದಲ್ಲೇ ಅತಿ ಹೆಚ್ಚು ಅಕ್ರಮ ಮತದಾರರ ಪಟ್ಟಿಯಾಗಿದೆ. ಬೆಂಗಳೂರು ದಕ್ಷಿಣ ಅಸೆಂಬ್ಲಿ ಕ್ಷೇತ್ರದಲ್ಲಿ 1.55 ಲಕ್ಷ ಅಕ್ರಮ ಮತದಾರರು ಪತ್ತೆಯಾಗಿದ್ದಾರೆ. ಎರಡನೇ ಪಟ್ಟಿಯಲ್ಲಿ ಬೊಮ್ಮನಹಳ್ಳಿ ಕ್ಷೇತ್ರದಲ್ಲಿ 1.45 ಲಕ್ಷ ಅಕ್ರಮ ವೋಟರ್ಸ್ ಪತ್ತೆಯಾಗಿದ್ದಾರೆ. ಮೂರನೇ ಸ್ಥಾನದಲ್ಲಿ ಆರ್ ನಗರದಲ್ಲಿ 1.35 ಲಕ್ಷ ಅಕ್ರಮ ಮತದಾರರು ಪತ್ತೆಯಾಗಿದ್ದಾರೆ ಎನ್ನಲಾಗ್ತಾ ಇದೆ. ಯಶವಂತಪುರ, ಮಹದೇವಪುರ, ಬ್ಯಾಟರಾಯನಪುರ, ಕೆಆರ್ಪುರಂ, ಗೋವಿಂದರಾಜನಗರ ಕ್ಷೇತ್ರಗಳಲ್ಲಿ 1 ಲಕ್ಷಕ್ಕೂ ಹೆಚ್ಚು ಅಕ್ರಮ ವೋಟರ್ಸ್ ಪತ್ತೆಯಾಗಿದ್ದಾರೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಶಶಿ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಶಶಿ, ಎಷ್ಟು ಜನ ಈಗಾಗಲೇ ಅಕ್ರಮ ವೋಟರ್ಸ್ ಪತ್ತೆಯಾಗಿದ್ದಾರೆ? ಇದಕ್ಕೆ ಸರ್ಕಾರ ಯಾವ ರೀತಿ ಕ್ರಮವನ್ನ ಕೈಗೊಳ್ತಾ ಇದೆ, ಯಾವ ರೀತಿ ಕಡಿವಾಣನ ಹಾಕುತ್ತೆ ಎಲೆಕ್ಷನ್ ಕಮಿಷನ್? ಕಳೆದ 2 ತಿಂಗಳ ಹಿಂದೆ ಏನ್ ವೆಸ್ಟ್ ಬೆಂಗಾಲ್ ಅಲ್ಲಿ ಚುನಾವಣೆ ನಡೀತು, ಆ ಚುನಾವಣೆ ಫಲಿತಾಂಶ ಯಾವ ಮಟ್ಟಕ್ಕೆ ಬಂತು ಅಂತಂದ್ರೆ ಸುಮಾರು 40-50 ವರ್ಷಗಳಿಂದ ಟಿಎಂಸಿ ಆಡಳಿತ ನಡೆಸಿದ್ರು ಕೂಡ ಅವರು ಅಧಿಕಾರಕ್ಕೆ ಬರೋದಕ್ಕೆ ಆಗಿಲ್ಲ. ಅದಕ್ಕೆ ಪೂರಕ ಉದಾಹರಣೆ ಅಂತಂದ್ರೆ ಎಸ್ಐಆರ್ ಅಂತ ಕೂಡ ಹೇಳ್ಬೋದು. ಯಾಕೆ ಅಂತಂದ್ರೆ ಬಾಂಗ್ಲಾದಿಂದ ಬಂದು ಸಾಕಷ್ಟು ಜನ ಅಕ್ರಮ ನಿವಾಸಿಗಳು ಮತದಾನದ ಹಕ್ಕನ್ನ ಪಡೆದುಕೊಂಡು ಅವರಿಗೆ ಓಟನ್ನ ಹಾಕ್ತಾ ಇದ್ರು. ಯಾವಾಗ ಬಿಜೆಪಿ ಹೋರಾಟವನ್ನ ಮಾಡ್ತು ಏನು ಬಾಂಗ್ಲಾದೇಶಗಳ ವಿರುದ್ಧ, ಈಗ ಅಲ್ಲಿ ಕೂಡ ಬಿಜೆಪಿ ಅಧಿಕಾರಕ್ಕೆ ಬಂತು. ಅದೇ ರೀತಿ ಕೂಡ ಅಕ್ರಮ ಮತದಾರರ ಸಂಖ್ಯೆ ಎಲ್ಲಾದ್ರೂ ಬೇರೆ ಕಡೆ ಇದಾರಾ ಅಂತ ಹೇಳ್ಬಿಟ್ಟು ಸಾಕಷ್ಟು ಅನುಮಾನ ಕೂಡ ಕಾಡ್ತಾ ಇತ್ತು. ಆದ್ರೆ ಕೇಂದ್ರ ಚುನಾವಣಾ ಆಯೋಗ ಪ್ರತಿ 20 ವರ್ಷಕ್ಕೊಮ್ಮೆ ಎಸ್ಐಆರ್ ಅನ್ನ ಮಾಡೇ ಮಾಡುತ್ತೆ. ಯಾಕೆಂದ್ರೆ ಒಂದು ಸಣ್ಣ ಎಕ್ಸಾಂಪಲ್, ಈಗ ಯಾರಾದ್ರೂ ಒಬ್ರು ಮದುವೆ ಆಗಿರ್ತಾರೆ, ಆ ಮದುವೆ ಆದ ನಂತರ ಅವರ ಪತಿ ಅವರ ಎಲ್ಲಿ ಹುಟ್ಟಿದ್ರೋ ಅಲ್ಲಿ ಕೂಡ ಮತದಾನದ ಹಕ್ಕನ್ನ ಹೊಂದಿರ್ತಾರೆ. ನಂತರ ಮದುವೆ ಆಗಿ ಬೇರೆ ಊರಿಗೆ ಬಂದಾಗ ಗಂಡನ ಏನು ಗ್ರಾಮದಲ್ಲಿ ಅಲ್ಲಿ ಕೂಡ ಮತದಾನದ ಹಕ್ಕನ್ನ ಪಡೆದಿರ್ತಾರೆ. ಆದ್ರೆ ಆ ಮತದಾನದ ಹಕ್ಕನ್ನ ಯಾರು ಕೂಡ 2 ಕಡೆ ಪಡೆಯುವಂತಿಲ್ಲ. ಒಂದು ಮೊದಲನೇದಾಗಿ ಅವ್ರ ತಂದೆಯವರ ಊರಲ್ಲಿ ವೋಟರ್ ಐಡಿಯನ್ನ ಡಿಲೀಟ್ ಮಾಡಬೇಕು. ನಂತರ ಏನು ಹೊಸದಾಗಿ ಯಾರೆಲ್ಲ 18 ವರ್ಷ ತುಂಬಿರ್ತಾರೋ, ಯಾರು ಊರ್ ಬಿಟ್ಟು ಬೇರೆ ಕಡೆ ಹೋಗಿರ್ತಾರೋ, ಇಲ್ಲ ಬೇರೆ ರಾಜ್ಯಗಳಿಂದ ಇಲ್ಲಿ ಬಂದು ನೆಲೆಸಿರ್ತಾರೋ, ಅವರೆಲ್ಲರೂ ಕೂಡ ಏನಾದ್ರು ಹೊಸದಾಗಿ ವೋಟರ್ ಐಡಿಯನ್ನ ಪಡೆದಿದ್ರೆ ಅವರೆಲ್ಲರೂ ಕೂಡ ಹೊಸ ಮತದಾರರ ಪಟ್ಟಿಯಲ್ಲಿ ಇರ್ತಾರೆ. ನೆಕ್ಸ್ಟ್ ಬರುವಂತ ಚುನಾವಣೆಯಲ್ಲಿ ಯಾವುದೇ ಚುನಾವಣೆ ಬಂದರೂ ಕೂಡ ಹೊಸ ಮತದಾರರ ಪಟ್ಟಿಯಲ್ಲಿ ಅವರು ಇರುವಂತಿಲ್ಲ. ಅವರ ಕುಟುಂಬ ಎಲ್ಲಿರುತ್ತೋ ಅವರ ಗಂಡನ ಪಕ್ಕದಲ್ಲಿ ಅವರ ಪತ್ನಿ ವೋಟರ್ ಐಡಿ ಇರಬೇಕು, ಅವರ ಅಪ್ಪ ಅಮ್ಮನ ಹತ್ರ ಮಕ್ಕಳ ಒಂದು ವೋಟರ್ ಐಡಿ ಇರಬೇಕು. ಈ ರೀತಿಯಾಗಿ ಪ್ರಕ್ರಿಯೆಯನ್ನ ಕಡ್ಡಾಯವಾಗಿ ಎಸ್ಐಆರ್ ಅಂತ ಕರೀತಾರೆ. ಆದ್ರೆ ಈ ಬಾರಿ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ವೋಟ್ ಹಾಕಿದಂತವರು ಈಗ ಲಕ್ಷಾಂತರ ಜನ ಎಲ್ಲೂ ಕೂಡ ಕಾಣಿಸ್ಕೊಂತಿಲ್ಲ. ಹೊಸ ವೋಟರ್ ಲಿಸ್ಟ್ ಅಲ್ಲೇ ಇದ್ದಾರೆ. ಯಾರು ಕೂಡ ಅವ್ರ ಕುಟುಂಬಸ್ಥರ ಮಾಹಿತಿ ಇದುವರೆಗೂ ಕೂಡ ಸಿಗ್ತಾ ಇಲ್ಲ. ಈಗ ಸದ್ಯಕ್ಕೆ ಎಸ್ಐಆರ್ ನಡೆಸಿದಾಗ ಅತಿ ಹೆಚ್ಚಿನದಾಗಿ ಬೆಂಗಳೂರಿನಲ್ಲಿ ಅಕ್ರಮ ಬಾಂಗ್ಲಾ ನಿವಾಸಿಗಳು ವಾಸಿಸಿದ್ದಾರೆ ಅಂತ ಹೇಳ್ಬಿಟ್ಟು ಸುಮಾರು ವರ್ಷಗಳನ್ನು ಕೂಡ ಕೇಳಿ ಬರ್ತಿತ್ತು. ಅದರಲ್ಲೂ ಪ್ರಮುಖವಾಗಿ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರ, ಕೆಆರ್ಪುರಂ ವಿಧಾನಸಭಾ ಕ್ಷೇತ್ರ, ಮಹದೇವಪುರ ವಿಧಾನಸಭಾ ಕ್ಷೇತ್ರ, ಈ 3 ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಬಾಂಗ್ಲಾ ನಿವಾಸಿಗಳು ವಾಸಿಯಾಗಿರೋದ್ರಿಂದ ಅವರು ಎಲ್ಲ ಚುನಾವಣಾ ಸಂದರ್ಭದಲ್ಲಿ ಬರ್ತಾರೆ, ಇಲ್ಲಿ ಮತದಾನದ ಹಕ್ಕನ್ನು ಪಡಿತಾರೆ, ಅವ್ರು ಹೇಳಿದಂತವ್ರಿಗೆ ವೋಟ್ ಹಾಕ್ತಾರೆ, ಹೊರಗಡೆ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಕಂಪ್ಲೇಂಟ್ ಬಂದಿದ್ರು ಕೂಡ ಇದುವರೆಗೂ ಯಾವುದೇ ರೀತಿಯಾದ ಕ್ರಮ ಬಂದಿಲ್ಲ. ಈಗ ಯಾವಾಗ ಎಸ್ಐಆರ್ ಬಂತು, ಈಗ ಪತ್ತೆ ಆಗ್ತಿದೆ. ಅವ್ರು ಯಾರು ಕೂಡ ಅವ್ರ ಮೂಲ ಕುಟುಂಬದವರು ಯಾರು ಕೂಡ ಪತ್ತೆ ಆಗ್ತಿಲ್ಲ. ಅವ್ರ ಬಗ್ಗೆ ದಾಖಲೆ ಕೊಡೋರಿಲ್ಲ, ಅವ್ರ
ಅವ್ರು ಯಾರು ಅಂತ ಕೂಡ ಗೊತ್ತಾಗ್ತಿಲ್ಲ. ಹೀಗಾಗಿ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರ, ಮಹದೇವಪುರ, ಕೇರ್ಪುರಂ ವಿಧಾನಸಭಾ ಕ್ಷೇತ್ರ, ಮತ್ತೆ RR ನಗರ, ಯಶವಂತಪುರ, ಸರ್ವಜ್ಞ ನಗರ, ಮತ್ತೆ ಯಲಹಂಕ ಮತ್ತೆ ದಾಸರಹಳ್ಳಿ, ಈ ಇಷ್ಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಕ್ರಮ ಮತದಾರರು ಇರೋದು ಗೊತ್ತಾಗಿದೆ. ಅದರಲ್ಲೂ ಕೂಡ ಬೆಂಗಳೂರಿನಲ್ಲಿ 1 ಕೋಟಿ ಧನ್ಯವಾದ ಶಶಿಧರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.